ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತೀವಿ. ಏನೆಲ್ಲ ಚರ್ಚೆ ಮಾಡ್ತೀವಪ್ಪ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಂದ್ರೆ ಅವರ ಅರ್ಹತೆಗಳು ಮತ್ತು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಸರ್ವೋಚ್ಚ ನ್ಯಾಯಾಲಯ ಯಾವ ಒಂದು ಕಾಯ್ದೆಯ ಮೂಲಕ ಒಂದು ಅಸ್ತಿತ್ವಕ್ಕೆ ಬರ್ತದನ್ನು ನೋಡೋದಾದರೆ, ಈ ಒಂದು ಸರ್ವೋಚ್ಚ ನ್ಯಾಯಾಲಯವು ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಜನವರಿ 28, 1950 ಅಸ್ತಿತ್ವಕ್ಕೆ ಬರ್ತೈತಿ. ಅಂದರೆ ಈ ಸರ್ವೋಚ್ಚ ನ್ಯಾಯಾಲಯವು ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಜನವರಿ 28, 1950 ಅಸ್ತಿತ್ವಕ್ಕೆ ಬರ್ತೈತಿ. ಇದು ಸರ್ವೋಚ್ಚ ನ್ಯಾಯಾಲಯ ಎಲ್ಲೈತಪ್ಪ ಅಂದ್ರೆ ನ್ಯೂ ಡೆಲ್ಲಿ ಅಂದರೆ ನವದೆಹಲಿಯಲ್ಲಿ ನೋಡ್ತಾ ಹೋಗ್ತೀವಿ. ಈ ನ್ಯಾಯಾಲಯದ ಒಂದು ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ಯಾರು ಒಂದು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಪ್ರಸ್ತುತ ನ್ಯಾಯಾಧೀಶರನ್ನು ಒಳಗೊಂಡಂತೆ ಎಷ್ಟು ಮಂದಿ ನ್ಯಾಯಾಧೀಶರಪ್ಪ ನೋಡೋದಾದ್ರೆ ಒಟ್ಟು ಈಗ 34 ಮಂದಿ ನ್ಯಾಯಾಧೀಶರದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದೊಳಗೆ ಎಷ್ಟು ಜನ ಈ ಒಂದು ಮುಖ್ಯ ನ್ಯಾಯಾಧೀಶರು ಕಂಡು ಬರ್ತಾ ಹೋಗ್ತಾರಪ್ಪ ಅಂದ್ರೆ 34 ನ್ಯಾಯಾಧೀಶರು ಕಂಡು ಬರ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯವು ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಜನವರಿ 28, 1950 ಎಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆ ಆಗ್ತೈತಿ, ಅಂದ್ರೆ ಅಸ್ತಿತ್ವಕ್ಕೆ ಬರ್ತೈತಿ. ಅಂದ್ರೆ ಸಂಸತ್ತಿನ ಕಾಯ್ದೆಯ ಮೂಲಕ ಜನವರಿ 28, 1950 ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರ್ತೈತಿ. ನವದೆಹಲಿಯಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಈ ನವದೆಹಲಿಯೊಳಗೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಇರ್ತಾ ಹೋಗ್ತದೆ. ಹಾಗಾದ್ರೆ ಈ ಸರ್ವೋಚ್ಚ ನ್ಯಾಯಾಲಯದ ಯಾರು ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಂದರೆ ಪ್ರೆಸಿಡೆಂಟ್ ಅವರು ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಪ್ರಸ್ತುತ ಎಷ್ಟು ನ್ಯಾಯಾಧೀಶರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಪ್ರಸ್ತುತ ಒಟ್ಟು 34 ನ್ಯಾಯಾಧೀಶರನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಅರ್ಹತೆಗಳು ಏನೇನು ಇರ್ತಾವನ್ನೋ ನೋಡೋಣ. ಮೊದಲನೇದಾಗಿ ಅವರು ಭಾರತದ ಒಂದು ಪ್ರಜೆ ಆಗಿರಬೇಕು. ಯಾವುದೇ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಕನಿಷ್ಠ ಎಷ್ಟು ವರ್ಷಗಳು 5 ವರ್ಷಗಳ ಕಾಲ ಏನಾಗಿರಬೇಕು, ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ಬೇಕು, ಅಂದರೆ ಸೇವೆ ಸಲ್ಲಿಸಿರ್ಬೇಕು, ಅಂದರೆ ಜಡ್ಜ್ ಆಗಿ ವರ್ಕ್ ಮಾಡಿರಬೇಕು. ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟಿನೊಳಗೆ 10 ವರ್ಷಗಳ ಕಾಲ ವಕೀಲಿಕೆ ಅಂದರೆ ಲಾಯರ್ ಆಗಿ ಕೆಲಸ ಮಾಡಿರಬೇಕು. ಜೊತೆಗೆ ರಾಷ್ಟ್ರಾಧ್ಯಕ್ಷರ ಒಂದು ದೃಷ್ಟಿಯಲ್ಲಿ ಏನಾಗಿರ್ಬೇಕಪ್ಪ ಅಂದರೆ ಕಾನೂನು ಪಂಡಿತನಾಗಿರಬೇಕು. ಅಂದರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಪ್ಪ ಅಂದ್ರೆ ಮೊದಲನೇದಾಗಿ ಭಾರತದೊಂದು ಪ್ರಜೆ ಆಗಿರಬೇಕು. ಜೊತೆಗೆ ಹೈಕೋರ್ಟ್ನೊಳಗೆ ಅಂದರೆ ಉಚ್ಚ ನ್ಯಾಯಾಲಯದೊಳಗೆ 5 ವರ್ಷಗಳ ಕಾಲ ಏನಾಗಿರ್ಬೇಕಪ್ಪ ಅಂದ್ರೆ ಈ ನ್ಯಾಯಾಧೀಶರಾಗಿರಬೇಕು. ಜೊತೆಗೆ ಆಗಿಲ್ಲಪ್ಪ ಅಂದ್ರೆ ಹೈಕೋರ್ಟ್ನೊಳಗೆ 10 ವರ್ಷಗಳ ಕಾಲ ಏನಾಗಿರಬೇಕಪ್ಪ ಅಂದ್ರೆ ಲಾಯರ್ ಆಗಿ ಅಥವಾ ವಕೀಲಿಕೆ ಒಂದು ವೃತ್ತಿ ಮಾಡಿರಬೇಕು. ಜೊತೆಗೆ ರಾಷ್ಟ್ರಪತಿಗಳ ಒಂದು ದೃಷ್ಟಿಯಲ್ಲಿ ಕಾನೂನು ಪಂಡಿತನಾಗಿರಬೇಕು. ಕಾನೂನು ಪಂಡಿತನಾಗಿ ಯಾರ ದೃಷ್ಟಿಯೊಳಗೆ ರಾಷ್ಟ್ರಪತಿಯವರ ಒಂದು ದೃಷ್ಟಿಯೊಳಗೆ ಕಾನೂನು ಪಂಡಿತನಾಗಿರಬೇಕು. ಇವಿಷ್ಟೇನಪ್ಪ ಅಂದರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಪ್ಪ ಅಂದರೆ ಇವು ಅರ್ಹತೆಗಳು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇವರ ಒಂದು ನೇಮಕಾತಿ, ಅಧಿಕಾರಾವಧಿ ಮತ್ತು ಪದಚ್ಯುತಿ ಯಾವ ರೀತಿ ಇರ್ತದನ್ನು ನೋಡೋದಾದರೆ, ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದರೆ ಪ್ರೆಸಿಡೆಂಟ್ ಅಂತ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಹಾಲಿ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನು ಮುಂದಿನ ಒಂದು ಮುಖ್ಯ ನ್ಯಾಯಾಧೀಶರ ಹುದ್ದೆಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ಅಂದರೆ ಈಗೇನು ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಇರ್ತಾರಲ್ಲಪ್ಪ, ಈ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಇರ್ತಾರಲ್ಲ, ಅವರು ಆ ಒಂದು ನ್ಯಾಯಾಧೀಶರದೊಳಗೆ ಆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರದೊಳಗೆ ಅತ್ಯಂತ ಹಿರಿಯ ಒಂದು ನ್ಯಾಯಾಧೀಶರನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮುಂದಿನ ಒಂದು ಮುಖ್ಯ ನ್ಯಾಯಾಧೀಶರಿಗೆ ಈ ಒಂದು ಹುದ್ದೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಮುಖ್ಯ ನ್ಯಾಯಾಧೀಶರನ್ನು ಯಾವ ರೀತಿ ಆಯ್ಕೆ ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಪ್ರಸ್ತುತ ಹಾಲಿ ನ್ಯಾಯಾಧೀಶರದೊಳಗೆ ಇರುವಂಥ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಳಗೆ ಹಾಲಿ ಮುಖ್ಯ ನ್ಯಾಯಾಧೀಶರು ಇರ್ತಾ ಹೋಗ್ತಾರೆ. ಅದರೊಳಗೆ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನು ಎದಕ್ಕೆ ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮುಖ್ಯ ನ್ಯಾಯಾಧೀಶರಾಗಿ
ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಈ ಶಿಫಾರಸ್ಸಿನ ಮೇರೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಇತರ ನ್ಯಾಯಾಧೀಶರನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಎಂದು ಕರಿತಾ ಹೋಗ್ತಾರೆ. ಜೊತೆಗೆ 4 ಜನ ಏನಿರ್ತಾರಪ್ಪ ಅಂದ್ರೆ ಹಿರಿಯ, ಇದರ ಜೊತೆ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ 4 ಜನ ಯಾರು ಇರ್ತಾರಪ್ಪ ಅಂದರೆ ಹಿರಿಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಿರುತ್ತೆ. ಆ ಕೊಲಿಜಿಯಂನ ಶಿಫಾರಸ್ಸಿನ ಮೇರೆಗೆ ಏನು ಕೊಲಿಜಿಯಂ ಶಿಫಾರಸ್ಸಿನ ಮೇರೆಗೆ ಹಾಗೂ ಕೇಂದ್ರ ಸಚಿವ ಸಂಪುಟದ ಒಂದು ಸಲಹೆ ಮೇರೆಗೆ ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಒಂದನೇದು ಕೊಲಿಜಿಯಂ ಶಿಫಾರಸ್ಸಿನ ಮೇರೆಗೆ, ಜೊತೆಗೆ ಯಾವುದು ಸಚಿವ ಸಂಪುಟದ ಒಂದು ಸಲಹೆ ಮೇರೆಗೆ. ಅಂದರೆ ಇವೆರಡೂ ಸಲಹೆ ಮೇರೆಗೆ ಕೇವಲ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡೋದಲ್ಲ, ಯಾರೋ ಒಂದು ಸಲಹೆ ಮೇರೆಗೆಪ್ಪ ಅಂದರೆ ಕೊಲಿಜಿಯಂ ಮತ್ತು ಸಚಿವ ಸಂಪುಟದ ಒಂದು ಸಲಹೆ ಮೇರೆಗೆ ಈ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಇವರ ಒಂದು ನಿವೃತ್ತಿ ವಯಸ್ಸು ಎಷ್ಟಪ್ಪ ಅಂದ್ರೆ 65 ವರ್ಷಗಳಾಗಿರ್ತವೆ. ಆದರೂ ಕೂಡ ಅದಕ್ಕಿಂತ ಮುಂಚೆ ಏನಾದರೂ ರಾಜೀನಾಮೆ ಸಲ್ಲಿಸ್ಬೇಕಪ್ಪ ಅಂದ್ರೆ ಯಾರಿಗೆ ಸಲ್ಲಿಸ್ಬೇಕಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಈ ಒಂದು ರಾಜೀನಾಮೆಯನ್ನು ಸಲ್ಲಿಸ್ಬೇಕು. ಜೊತೆಗೆ ಏನಾದರೂ ಸಾಬೀತಾದಂಥ ದುರ್ನಡತೆ ಅಥವಾ ಅಸಮರ್ಥತೆ ಆಧಾರದ ಮೇಲೆ ಈ ಒಂದು ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ 2 ಸದನಗಳ ಬಹುಮತದ ಶಿಫಾರಸ್ಸಿನ ಮೇಲೆ, ಬಹುಮತದ ಶಿಫಾರಸ್ಸಿನಂತೆ ಯಾರನ್ನ ಪದಚ್ಯುತಿ ಮಾಡ್ತಾರಪ್ಪ ಅಂದ್ರೆ ಒಂದು ನ್ಯಾಯಾಧೀಶರನ್ನು ಪದಚ್ಯುತಿ ಮಾಡ್ತಾ ಹೋಗ್ತಾರೆ. ಆದರೆ ಆ ಪದಚ್ಯುತಿಗೊಂಡಂಥ ಈ ಒಂದು ನ್ಯಾಯಾಧೀಶರು ದೇಶದ ಯಾವುದೇ ಒಂದು ನ್ಯಾಯಾಲಯದೊಳಗೆ ಏನು ಮಾಡಬಾರ್ದಪ್ಪ ಅಂದ್ರೆ ವಕೀಲಿಕೆ ವೃತ್ತಿಯನ್ನು ಮಾಡೋಂಗಿಲ್ಲ. ಈ ಪದಚ್ಯುತಿಗೊಂಡಂಥ ನ್ಯಾಯಾಧೀಶರ ಇತರ ಯಾವುದೇ ಏನು ಪದಚ್ಯುತಿ ಆದ ನಂತರ ಇತರ ಯಾವುದೇ ಒಂದು ನ್ಯಾಯಾಲಯದೊಳಗೆ ವಕೀಲಿ ವೃತ್ತಿಯನ್ನು ಮುಂದುವರ್ಸಂಗಿಲ್ಲ. ಇವರ ವೇತನ ಮತ್ತು ಭತ್ಯೆಗಳನ್ನು ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ಸಂಸತ್ತು ಕಾನೂನು ಮಾಡೋದ್ರ ಮೂಲಕ ಈ ಒಂದು ನಿರ್ಧಾರ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಒಂದು ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಗಳನ್ನು ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ಸಂಸತ್ತು ನಿರ್ಧಾರ ಮಾಡ್ತಾ ಹೋಗ್ತೈತಿ. ಇವರ ಒಂದು ವೇತನ ಮತ್ತು ಭತ್ಯೆಗಳನ್ನು ಭಾರತದ ಸಂಚಿತ ನಿಧಿಯ ಮೂಲಕ ಕೊಡ್ತಾ ಹೋಗ್ತಾರೆ. ಈ ನ್ಯಾಯಾಧೀಶರಿಗೆ ಎಲ್ಲಿದ್ದ ಇವರ ವೇತನವನ್ನು ಕೊಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾರತದ ಸಂಚಿತ ನಿಧಿಯೊಳಗೆ ವೇತನವನ್ನು ಕೊಡ್ತಾ ಹೋಗ್ತಾರೆ. ಇದು ಭಾರತದ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಕಾಣ್ತಾ ಹೋಗ್ತೀವಿ. ಇದು ನವದೆಹಲಿಯಲ್ಲಿ ಕಂಡು ಬರ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ. ಹಾಗಾದರೆ ಈ ಸರ್ವೋಚ್ಚ ನ್ಯಾಯಾಲಯದ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಈ ಒಂದು ಅಧಿಕಾರ ಕಾರ್ಯಗಳು ಯಾವ ರೀತಿ ಇರ್ತದನ್ನು ನೋಡೋಣ. ಈ ಸರ್ವೋಚ್ಚ ನ್ಯಾಯಾಲಯ ಒಂದನೇದು ಮೂಲ ಅಧಿಕಾರ ವ್ಯಾಪ್ತಿ. ಅಂದರೆ ಮೂಲ ಅಧಿಕಾರ ವ್ಯಾಪ್ತಿ ಅಂದರೆ ಏನಪ್ಪ ಅಂದ್ರೆ ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂಥದ್ದು, ರಾಜ್ಯ ಮತ್ತು ರಾಜ್ಯಗಳ ನಡುವೆ ಇರುವಂಥ ವಿವಾದಗಳನ್ನು ಇತ್ಯರ್ಥಪಡಿಸುವ ಮತ್ತು ಸಂವಿಧಾನವನ್ನು ಅರ್ಥೈಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಆಗೈತೆ. ಅಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಆ ಒಂದು ನಡುವೆ ಇರುವಂಥದ್ದು ಸ್ಟೇಟ್ ಅಂದರೆ ರಾಜ್ಯ ಮತ್ತು ರಾಜ್ಯಗಳ ನಡುವೆ ಇರುವಂಥ ವಿವಾದಗಳನ್ನು ಇತ್ಯರ್ಥಪಡಿಸ್ತಾ ಹೋಗ್ತದೆ. ಜೊತೆಗೆ ಆ ಸಂವಿಧಾನವನ್ನು ಅರ್ಥೈಸುವಂಥ ಪ್ರಯತ್ನವನ್ನು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಸರ್ವೋಚ್ಚ ನ್ಯಾಯಾಲಯ ಮಾಡ್ತಾ ಹೋಗ್ತೈತಿ. ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಮತ್ತು ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳನ್ನು ಇತ್ಯರ್ಥಪಡಿಸುವುದನ್ನು ಮೂಲ ಅಧಿಕಾರ ವ್ಯಾಪ್ತಿ ಅಂದರೆ ಎಲ್ಲಿ ಮಟ್ಟ ಒಂದು ವ್ಯಾಪ್ತಿಯನ್ನು ಒಳಗೊಂಡೈತಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ರಾಜ್ಯಗಳ ನಡುವೆ ಇರುವಂಥ ವಿವಾದಗಳನ್ನು ಇತ್ಯರ್ಥಪಡಿಸ್ತಾ ಹೋಗ್ತಾರೆ. ಅಂದರೆ ಅಧಿಕಾರ ವ್ಯಾಪ್ತಿ ರಾಜ್ಯ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಬರ್ತಾ ಹೋಗ್ತೈತಿ. ಹಾಗಾದರೆ ಎರಡನೇದು ಪಾಯಿಂಟ್ ನೋಡ್ತಾ ಹೋಗೋಣ. ಮೇಲ್ಮನವಿ ಅಧಿಕಾರ ವ್ಯಾಪ್ತಿ. ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂದರೆ ಏನಪ್ಪ ಅಂದ್ರೆ ಈ ಕೆಳ ಹಂತದ ನ್ಯಾಯಾಲಯಗಳು. ಈ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಭಾರತದ ಅತ್ಯುನ್ನತ ನ್ಯಾಯಾಲಯ ಅಂತ ಕರಿತೀವಿ. ಅದರ ಕೆಳಗೆ 1 by 1 ಬರ್ತಾ ಹೋಗ್ತೀವಿ. ಯಾವ ರೀತಿ ಸರ್ವೋಚ್ಚ ನ್ಯಾಯ ಕೆಳಗೆ ಯಾವುದು ಉಚ್ಚ ನ್ಯಾಯಾಲಯ ಬರ್ತಾ ಹೋಗ್ತೀವಿ, ಉಚ್ಚ ನ್ಯಾಯಾಲಯದೊಳಗೆ ಜಿಲ್ಲಾ ನ್ಯಾಯಾಲಯಗಳು ಬರ್ತಾ ಹೋಗ್ತವೆ. ಅದ್ರಾಗ ಮತ್ತು ಜಿಲ್ಲಾ ನ್ಯಾಯಾಲಯಗಳು ಬರುತ್ತೆ, ಸಿವಿಲ್ ಕ್ರಿಮಿನಲ್ ಅಂತ ನ್ಯಾಯಾಲಯಗಳು ಬರ್ತಾವೆ. ಮುಂದೆ ಚರ್ಚೆ ಮಾಡ್ತವೆ. ಅಂದರೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂದರೆ ಈ ಕೆಳ ಹಂತದ ನ್ಯಾಯಾಲಯಗಳು ನೀಡುವಂಥ ತೀರ್ಪು ಏನಿರ್ತೈತಲ್ಲ ಆ ತೀರ್ಪುಗಳ ವಿರುದ್ಧ ಯಾರು ಕಕ್ಷಿದಾರರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸ್ತಾ ಹೋಗ್ತಾರೆ. ಅಂದರೆ ಅಪೀಲ್ ಒಕ್ಕಣಿ ಅಂತ ಹೇಳ್ತಾರಲ್ಲ ಅದು. ಅಂದರೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕೊಡ್ತಾ ಹೋಗ್ತೀವಿ. ಇಂಥ ಮೇಲ್ಮನವಿಯನ್ನು ಸ್ವೀಕರಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡ್ತಾ ಹೋಗ್ತೈತಿ. ಅಂದರೆ ಈ ಒಂದು ಕೆಳ ಹಂತದ ನ್ಯಾಯಾಲಯಗಳು ನೀಡುವಂಥ ತೀರ್ಪುಗಳ ವಿರುದ್ಧ ಆ ಕಕ್ಷಿದಾರರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ
ಸರ್ವೋಚ್ಚ ನ್ಯಾಯಾಲಯದೊಳಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾ ಹೋಗ್ತಾರೆ. ಇಂಥ ಮೇಲ್ಮನವಿಯನ್ನು ಸ್ವೀಕಾರ ಮಾಡಿ ವಿಚಾರಣೆ ನಡೆಸಿ ತೀರ್ಪು ನೀಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಐತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಸಲಹಾ ಅಧಿಕಾರ ವ್ಯಾಪ್ತಿ ಅಂದ್ರೆ ಈ ಸಲಹಾ ಅಧಿಕಾರ ವ್ಯಾಪ್ತಿ ಅಂದ್ರೆ ಸಾರ್ವಜನಿಕ ಮಹತ್ವದ ಮತ್ತು ಸಾಂವಿಧಾನಿಕ ಮಹತ್ವದ ಮತ್ತು ಶಾಸನೀಯ ಮಹತ್ವದ ವಿಷಯಗಳ ಬಗ್ಗೆ ರಾಷ್ಟ್ರಾಧ್ಯಕ್ಷರು ಸಲಹೆ ಕೇಳಿದಾಗ ಸಲಹೆ ನೀಡುವಂಥ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಅಂದರೆ ಯಾವ ವಿಷಯದೊಳಗಪ್ಪ ಅಂದ್ರೆ ಸಾರ್ವಜನಿಕ ಮಹತ್ವದ ಒಂದು ವಿಷಯದೊಳಗೆ ಸಂವಿಧಾನಿಕ ಮಹತ್ವ ಮತ್ತು ಶಾಸನೀಯ ಒಂದೇದು ಸಾರ್ವಜನಿಕ ಮಹತ್ವದ ಮತ್ತು ಸಂವಿಧಾನಿಕ ಶಾಸನೀಯ ಈ ಒಂದು 3 ವಿಷಯಗಳ ಮೇಲೆ ರಾಷ್ಟ್ರಾಧ್ಯಕ್ಷರು ಸಲಹೆ ಕೇಳಿದಾಗ ಸಲಹೆ ನೀಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ. ಈ ಒಂದು ಸಲಹೆ ಯಾರು ಕೇಳ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಕೇಳ್ತಾರೆ. ಯಾರಿಗೆ ಕೇಳ್ತಾರಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಕೇಳ್ತಾರೆ. ಅಂದರೆ ಈ ಒಂದು ವಿಷಯಗಳ ಮೇಲೆ ಸಲಹೆ ಕೇಳಿದಾಗ ಸಲಹೆ ನೀಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ನ್ಯಾಯಿಕ ವಿಮರ್ಶೆಯ ಅಧಿಕಾರ ಅಂತ ಕರಿತಾ ಹೋಗ್ತೀವಿ. ಅಂದರೆ ನ್ಯಾಯಿಕ ವಿಮರ್ಶೆಯ ಅಧಿಕಾರ ಅಂದರೆ ಏನಪ್ಪ ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಏನು ಶಾಸನಗಳು ಇರ್ತಾವಲ್ಲ, ಈ ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಈ ಶಾಸನಗಳು ಮತ್ತು ಆ ಕಾರ್ಯಾಂಗದ ಆದೇಶಗಳು ಈ ನಿರ್ಧಾರಗಳು ಸಂವಿಧಾನಬದ್ಧವಾಗಿವೆ ಇಲ್ಲವೇ ಎಂಬುದನ್ನು ವಿಮರ್ಶೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಐತಿ. ಅಂದರೆ ಈ ಶಾಸಕಾಂಗ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಶಾಸನಗಳನ್ನು ರೂಪಣೆ ಮಾಡ್ತಾವೆ. ಈ ಶಾಸನಗಳು ಕಾರ್ಯಾಂಗದ ಒಂದು ಆದೇಶಗಳು ಮತ್ತು ನಿರ್ಧಾರಗಳು ಸಂವಿಧಾನಬದ್ಧವಾಗಿದ್ದೇವೆ, ಇದು ಸಂವಿಧಾನಬದ್ಧವಾಗಿ ಇಲ್ಲವೇ ಅಂತಂದು ಯಾರು ವಿಮರ್ಶೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯ ವಿಮರ್ಶೆ ಮಾಡುವಂಥ ಅಧಿಕಾರವನ್ನು ನೋಡ್ತಾ ಹೋಗ್ತೀವಿ. ಒಂದು ವೇಳೆ ಇವುಗಳು ಸಂವಿಧಾನವನ್ನು ಉಲ್ಲಂಘಿಸುತ್ತಿದ್ದರೆ ಅವುಗಳನ್ನು ಸಂವಿಧಾನ ಬಾಹಿರ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಕೆಲವೊಂದು ಶಾಸನಗಳು ಸಂವಿಧಾನವನ್ನು ಉಲ್ಲಂಘನೆ ಮಾಡಕತ್ತಪ್ಪ ಅಂದ್ರೆ ಅಂಥ ಒಂದು ಶಾಸನಗಳನ್ನ ಏನಂತ ಕರಿತಾರಪ್ಪ ಅಂದ್ರೆ ಕಾನೂನು ಬಾಹಿರ ಅಥವಾ ಅಸಿಂಧ ಎಂದು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಘೋಷಣೆ ಮಾಡ್ತಾ ಹೋಗ್ತೈತಿ. ಹೀಗಾಗಿ ಇದನ್ನ ಏನಂತ ಕರಿತಾರಪ್ಪ ಅಂದ್ರೆ ನ್ಯಾಯಿಕ ವಿಮರ್ಶೆ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಯಾವ ರೀತಿ ಅಂದರೆ ಈ ಒಂದು ಶಾಸಕಾಂಗದಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಶಾಸನಗಳನ್ನು ಏನು ಮಾಡ್ತಾ ಹೋಗ್ತಾರೆ, ರಚನೆ ಮಾಡ್ತಾ ಹೋಗ್ತಾರೆ. ಈ ರಚನೆಗಳು ಮಾಡಿದಂಥ ಶಾಸನಗಳು ಕಾರ್ಯಾಂಗಕ್ಕೆ ತರ್ತಾರೆ. ಕಾರ್ಯಾಂಗ ಅಂದರೆ ಏನಾಗ್ತೈತಿ, ಶಾಸನಗಳನ್ನು ಅನುಷ್ಠಾನ ಮಾಡ್ತಾ ಹೋಗ್ತೈತಿ. ಈ ಅನುಷ್ಠಾನ ಮಾಡಿದ ಸಂದರ್ಭದೊಳಗೆ ಆ ಒಂದು ನೀತಿಗಳು, ಆ ನಿಯಮಗಳು, ಆದೇಶಗಳು ಏನು ಕರಿತಾರೆ ಆ ಒಂದು ಆದೇಶಗಳು ಸಂವಿಧಾನಬದ್ಧವಾಗಿವೆ ಅಂತಂದು ಯಾರು ನೋಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ನೋಡ್ತಾ ಹೋಗ್ತದೆ. ಈ ಒಂದು ಸುಪ್ರೀಂ ಕೋರ್ಟ್ ಈ ಒಂದು ನೀತಿ ನಿಯಮ ಆದೇಶಗಳು ಸಂವಿಧಾನಬದ್ಧವಾಗಿವೆ ಅಂತ ಚೆಕ್ ಮಾಡ್ತಾ ಹೋಗ್ತದೆ. ಅಂದ್ರೆ ಸಂವಿಧಾನಬದ್ಧವಾಗಿವೆ ಏನು ಇಲ್ಲ ಅಂತಂದು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಆ ಒಂದು ಶಾಸನಗಳು ಈ ಒಂದು ಸಂವಿಧಾನವನ್ನು ಉಲ್ಲಂಘನೆ ಮಾಡಿದಪ್ಪ ಅಂದರೆ ಈ ಒಂದು ಶಾಸನಗಳು ಏನಂತ ಕರಿತಾವಪ್ಪ ಅಂದ್ರೆ ಅಸಿಂಧು ಅಂತ ಕರಿತಾವೆ. ಈ ಅಸಿಂಧು ಅಥವಾ ಏನು ಕಾನೂನು ಬಾಹಿರ ಅಂತ ಕರಿತಾ ಹೋಗ್ತದೆ. ಈ ಒಂದು ಹೇಳುವಂಥ ಅಧಿಕಾರ ಯಾರಿಗೈತಪ್ಪ ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಐತಿ. ಇವಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ನ್ಯಾಯಿಕ ವಿಮರ್ಶೆ ಅಂತ ಕರಿತಾರೆ. ಏನಂತ ಕರಿತಾರೆ, ನ್ಯಾಯಿಕ ವಿಮರ್ಶೆ ಅಂತಂದು ಕರಿತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಮೂಲಭೂತ ಹಕ್ಕುಗಳ ರಕ್ಷಣೆ ಅಂತ ಕರಿತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳ ರಕ್ಷಣೆ ಅಂದರೆ ಈ ಸಂವಿಧಾನದೊಳಗೆ 32ನೇ ವಿಧಿಯನ್ನು ಏನಂತ ಕರಿತಾರಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಯಾರನ್ನ ಕರಿತಾ ಹೋಗ್ತೋ ಮೂಲಭೂತ ಪರಿಹಾರಗಳ ಹಕ್ಕು ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ 32ನೇ ವಿಧಿ ಅಡಿಯಲ್ಲಿ ವಿಶೇಷ ಆಜ್ಞೆಗಳನ್ನು ಹೊರಡಿಸ್ತಾ ಹೋಗ್ತಾರೆ. ಅಂದರೆ ರಿಟ್ಗಳನ್ನು ಹೊಡೆಸ್ತಾ ಹೋಗ್ತಾರೆ. ಎಷ್ಟು 5 ರೀತಿಯಾದಂಥ ರಿಟ್ಗಳನ್ನು ಹೊಡೆಸ್ತಾ ಹೋಗ್ತಾರೆ. ಯಾರು ಹೊಡೆಸ್ತಾ ಹೋಗ್ತಾರೆ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಹೊರಡಿಸ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು 32ನೇ ವಿಧಿಯನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತಂದು ಕರಿತಾ ಹೋಗ್ತಾರೆ. ಈ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾರು ಕರೀತಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಕರಿತಾ ಹೋಗ್ತಾರೆ.
ಯಾವ ವಿಧಿಯನ್ನು, ಸಂವಿಧಾನದ 32ನೇ ವಿಧಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತಂದು ಡಾಕ್ಟರ್ BR ಅಂಬೇಡ್ಕರ್ ಕರಿತಾ ಜೊತೆಗೆ ಆ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಅಂತ ಕರಿತಾರೆ. ಏನಂತ ಕರೀತಾರೆ? ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತಾ ಹೋಗ್ತಾರೆ. ಯಾವ ವಿಧಿನ? 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ ಸರ್ವೋಚ್ಚ ನ್ಯಾಯಾಲಯವನ್ನು ಏನಂತ ಕರೀತಾರಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ಈ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತಾ ಹೋಗ್ತದಪ್ಪ ಅಂದರೆ ಈ ಮೂಲಭೂತ ಹಕ್ಕುಗಳು ಏನಿರ್ತಾವಲ್ಲ, ಈ ಒಂದು ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ 5 ವಿಧದ ಒಂದು ವಿಶೇಷ ಆಜ್ಞೆಗಳನ್ನು ಅಥವಾ ರಿಟ್ಗಳನ್ನು ಹೊರಡಿಸ್ತಾ ಹೋಗ್ತೈತಿ. ಅವು ಯಾವಪ್ಪ ಅಂತಂದ್ರೆ, ಒಂದನೇದು ಬಂದಿ ಪ್ರತ್ಯಕ್ಷೀಕರಣ. ಯಾವುದು? ಒಂದನೇದು ಎಬಿಯಸ್ ಕಾರ್ಪಸ್ ಅಂತ ಕರಿತೇವೆ. ಅಂದರೆ ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧನ ಮಾಡಿದಪ್ಪ ಅಂದರೆ 24 ಗಂಟೆಯೊಳಗೆ ಏನು ಮಾಡಬೇಕು? ಆ ಒಂದು ಕೋರ್ಟಿನ ಮೂಲಕ ಹಾಜರುಪಡಿಸ್ಬೇಕು. ಅದಕ್ಕೆ ಏನಂತ ಕರಿತಾ ಹೋಗ್ತಾರೆ? ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತಾ ಹೋಗ್ತೀವಿ. ಎರಡನೇದು ಪರಮಾದೇಶ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? ಪರಮಾದೇಶ ಅಂತ ಕರಿತಾ ಹೋಗ್ತೀವಿ. ಪರಮಾದೇಶ ಅಂದರೆ ನಿನ್ನ ಒಂದು ಕರ್ತವ್ಯವನ್ನು ಮಾಡುವಂಥ ಅರ್ಥ. ಅಂದರೆ ನಿನ್ನ ಒಂದು ಕರ್ತವ್ಯವನ್ನು ಮಾಡುವಂತ ಹೇಳ್ತಾ ಹೋಗ್ತೈತಿ. ಜೊತೆಗೆ ಮೂರನೇದು ಪ್ರತಿಬಂಧಕಾಜ್ಞೆ ಅಂತ ಕರಿತೇವೆ. ಅಂದರೆ ಮಿತಿ ಮೀರಿದ ಒಂದು ಆಜ್ಞೆಗೆ ಕೆಳ ನ್ಯಾಯಾಲಯ ಅಂತ ಮಿತಿ ಮೀರಿದ ಒಂದು ತೀರ್ಪುಗಳನ್ನು, ಶಿಕ್ಷೆಯನ್ನು ಹೊರಡಿಸಂಗಿಲ್ಲ ಅಂತ ಹೇಳ್ತಾವೆ. ಇನ್ನೊಂದು ನಾಲ್ಕನೇದು ಉತ್ಪ್ರೇಕ್ಷಣಾ ಲೇಖ ಅಂತ. ಅಂದರೆ ಈ ಒಂದು ಕಾನೂನುಗಳೇನು ಏನದ, ಕೆಲವೊಂದು ನ್ಯಾಯಾಲಯಗಳು ಏನು ಮಾಡ್ತಾ ಹೋಗ್ತೀವಿ, ಈ ಒಂದು ಕೆಲವೊಂದು ಕೇಸ್ಗಳೊಳಗೆ ಮಿತಿ ಮೀರಿದಂಥ ಆ ಒಂದು ಕೇಸ್ಗಳನ್ನು ಇಲ್ಲಿ ಸ್ಟಾಪ್ ಮೇಲಿಗೆ ಕಳಿಸಂತ ಲಿಖಿತ ರೂಪದ ಒಂದು ಸಂದೇಶವನ್ನು ಕಳಿಸ್ತವೆ. ಇದಕ್ಕೆ ಉತ್ಪ್ರೇಕ್ಷಣಾ ಲೇಖ ಅಂತ ಕರಿತಾ ಹೋಗ್ತೀವಿ. ಕೊನೆಯದಾಗಿ ಅಧಿಕಾರ ಲೇಖ ಅಂತ ಕರಿತೇವೆ. ಕೋ ವ್ಯಾರೆಂಟ್ ಅಂದರೆ ಅಕ್ರಮವಾಗಿ ಸರ್ಕಾರದ ಒಂದು ನೌಕರಿಯನ್ನು ಪಡೆದಿರುವಂಥ ವ್ಯಕ್ತಿಯ ಮೇಲೆ ಕೋ ವ್ಯಾರೆಂಟನ್ನು ನಾವು ಹೊರಡಿಸ್ಬೋದು. ಅಂದರೆ 5 ವಿಧದ ಒಂದು ಏನು ರಿಟ್ಗಳನ್ನು ಹೊರಡಿಸ್ತಾ ಹೋಗ್ತೀವಿ. ಯಾವ ಒಂದು ಸಂವಿಧಾನದ ವಿಧಿಯೊಳಗೆ 32ನೇ ಸಂವಿಧಾನದ ವಿಧಿಯೊಳಗೆ 5 ರಿಟ್ಗಳು ಯಾವಪ್ಪ ಅಂದ್ರೆ, ಒಂದನೇದು ಬಂದಿ ಪ್ರತ್ಯಕ್ಷೀಕರಣ, ಎರಡನೇದು ಪರಮಾದೇಶ, ಮೂರನೇದು ಪ್ರತಿಬಂಧಕಾಜ್ಞೆ, ನಾಲ್ಕನೇ ಉತ್ಪ್ರೇಕ್ಷಣಾ ಲೇಖ, 5ನೇದು ಅಧಿಕಾರ ಲೇಖ. ಇವುಗಳನ್ನು ಕನ್ನಡದಲ್ಲಿಕ್ಕಿಂತ ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಳ್ಳೋದು ಬೇಷ್. ಎಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಸಿಯೋರರಿ, ಕೋ ವ್ಯಾರೆಂಟ್. ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಂತ ನೆನ್ಪಿಟ್ಟಬೇಕು. ಏನು? ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸಿ ಡಬಲ್ ಬಂದೈತಂತ ಅರ್ಥ. ಎಚ್ ಅಂದರೆ ಎಬಿಯಸ್ ಕಾರ್ಪಸ್, ಎಮ್ ಅಂದರೆ ಮ್ಯಾಂಡಮಸ್, ಪಿ ಅಂದರೆ ಪ್ರೊಹಿಬಿಷನ್, ಸಿ ಅಂದರೆ ಸರ್ಸಿಯೋರರಿ, ಸಿ ಅಂದರೆ ಕೋ ವ್ಯಾರೆಂಟ್. ಈ ರೀತಿಯಾಗಿ ನೆನಪಿಟ್ಟಾರೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್. ಈ ಒಂದು 5 ರಿಟ್ಗಳನ್ನು ಯಾರು ಹೊರಡಿಸ್ತಾ ಹೋಗ್ತಾರೆ? ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸ್ತಾ ಹೋಗ್ತದೆ. ಈ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ಗಮನಿಸ್ತಾ ಹೋದಪ್ಪ ಅಂದರೆ ಈ ಸುಪ್ರೀಂ ಕೋರ್ಟ್ ಏನು ಸರ್ವೋಚ್ಚ ನ್ಯಾಯಾಲಯವು ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಕಾಣ್ತಾ ಹೋಗ್ತೇವೆ. ಈ ಒಂದು ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಹೋಗ್ತೈತಿ. ಅಂದರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯವು ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಹೋಗ್ತೈತಿ. ಜೊತೆಗೆ ಇವಿಷ್ಟೆಲ್ಲಾಗಿ ಮ್ಯಾಕೆ ಇತ್ತೀಚೆಗೆ ಆ ಒಂದು ನ್ಯಾಯಮೂರ್ತಿಗಳ ಮೇಲೆ ಪ್ರಶ್ನೆಯನ್ನು ಕಾಣ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ನ್ಯಾಯಮೂರ್ತಿ ಯಾರು ಅಂತ ನೋಡೋದಾದ್ರೆ ಹರಿಲಾಲ್ H.J. ಕಾನಿಯಾ ಅಂತ ಕರಿತೇವೆ. ಅಂದರೆ ಹರಿಲಾಲ್ ಜೆ ಕಾನಿಯಾ ಅವರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಪ್ರಸ್ತುತ ನ್ಯಾಯಮೂರ್ತಿಗಳು ಯಾರಪ್ಪ ಅಂದ್ರೆ 50ನೇ ನ್ಯಾಯಮೂರ್ತಿಗಳು ಯಾರಪ್ಪ ಅಂದ್ರೆ ಧನಂಜಯ ಯಶವಂತ್ ಚಂದ್ರಚೂಡ್ DY ಚಂದ್ರಚೂಡರು ಈ ಒಂದು ಪ್ರಸ್ತುತ ನ್ಯಾಯಮೂರ್ತಿಯನ್ನು ನೋಡ್ತಾ ಹೋಗ್ತೀವಿ. ಪ್ರಥಮ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ H.J. ಕಾನಿಯಾ. ಜೊತೆಗೆ ಈ ಪ್ರಸ್ತುತ 50ನೇ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ DY ಚಂದ್ರಚೂಡ್. ಪ್ರಥಮ ಮಹಿಳಾ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಫಾತಿಮಾ ಅಂತ ನೋಡ್ತಾ ಹೋಗ್ತೀವಿ. ಯಾರು? ಫಾತಿಮಾ. ಪ್ರಥಮ ಮಹಿಳಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಫಾತಿಮಾರವರನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಅರ್ಹತೆಗಳು ಮತ್ತು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಂಡು ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.